ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಅಪ್ಡೇಟ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಒಂದು ವಿಡಿಯೋ ಬಗ್ಗೆ ಸಂಪೂರ್ಣವಾಗಿ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದ್ದಾವೆ. ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಮತ್ತು ಪಿ ಎಮ್ ಕಿಸಾನ್ ಹಣ ಯಾರಿಗೆ ಸಿಗ್ತಾ ಇಲ್ಲ ಇನ್ನುವರೆಗೂ, ಹಾಗೂ ಪಿ ಎಮ್ ಕಿಸಾನ್ ಹಣ ಬರುವ ಹಣ ಯಾರಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ, ಹಾಗೂ ಪಿ ಎಮ್ ಕಿಸಾನ್ ಹಣ ಬರಬೇಕಾದ್ರೆ ಏನೇನು ಫಾಲೋ ಮಾಡಬೇಕು, ಪಿ ಎಮ್ ಕಿಸಾನ್ 18 ಹಾಗೂ 19ನೇ ಕಂತಿನ ಹಣ ಬರದ ಕಾರಣಗಳೇನು, ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿಯಾಗಿ ಇವೆಲ್ಲ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಫ್ರೆಂಡ್ಸ್, ನಾವಿಲ್ಲಿ ಪಿ ಎಮ್ ಕಿಸಾನ್ ಹಣ ಯಾರಿಗೆಲ್ಲ ಸಿಗ್ತಾ ಇಲ್ಲ ಅದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಯಾರಿಗೆಲ್ಲ ಸಿಗ್ತಾ ಇಲ್ಲ ಅಂತಂದರೆ, ಮೊದಲನೇದಾಗಿ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿಯ ಯೋಜನೆ ಅಡಿಯಲ್ಲಿ ಇನ್ನುವರೆಗೂ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ಹೊಸದಾಗಿ ಏನಾದರೂ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಖರೀದಿ ಮಾಡಿದ ನಂತರ ನೀವೇನು ಬರೀ FID ನಂಬರ್ ಮಾತ್ರ ಮಾಡಿಸ್ಕೊಂಡಿರ್ತಾರ, ಆದರೆ ಪಿ ಎಮ್ ಕಿಸಾನ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿರಲ್ಲ ಅಂಥವ್ರಿಗೆ ಯಾವುದೇ ರೀತಿಯಾಗಿ ನಿಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಬರೋದು ಇಲ್ಲ. ಯಾಕಂದರೆ ಈ ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಏನೇನು ಮಾಡಬೇಕು, ಯಾರಿಗೆಲ್ಲ ಹಣ ಬರಬೇಕಾದ್ರೆ ಏನು ಮಾಡಬೇಕು, ಹೊಸ ಲ್ಯಾಂಡನ್ನು ಪರ್ಚೇಸ್ ಮಾಡಿದಾರ, ಹಾಗೂ ಇನ್ನಿತರ ಬಗ್ಗೆ ಮತ್ತು ಬೇರೆ ಏನಿದ್ದಾರೆ ತಂದೆ ಹೆಸರಲ್ಲಿದ್ದಂಥ ಲ್ಯಾಂಡನ್ನು ತಾಯಿ ಹೆಸರಲ್ಲಿ ಮಾಡಿಸಿದಾರ ಅಥವಾ ಮಕ್ಕಳ ಹೆಸರಲ್ಲಿ ಮಾಡ್ಕೊಂಡಿದ್ದಾರ ಅಂಥ ಲ್ಯಾಂಡ್ಗೆ ಹೇಗೆಲ್ಲ ದುಡ್ಡು ಬರಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ಮೊದಲನೇದಾಗಿ ನೀವೇನು ಮಾಡಬೇಕು, ಪಿ ಎಮ್ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದರಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇರುತ್ತೆ. ಆಪ್ಷನ್ ಇದೆ, ಇಲ್ಲೊಂದು ನೋಡ್ಬೋದು. ಈ ಆಪ್ಷನಲ್ಲಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿದ ನಂತರ ಅಲ್ಲಿ ನೀವು ನಿಮ್ಮ ಹತ್ತಿರದ RSK ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿ ಹೋಗಿದ ನಂತರ ಇಲ್ಲಿ ಅಪ್ರೂವಲನ್ನು ತಗೋಬೇಕು. ಅಪ್ರೂವಲ್ ತೊಗೊಂಡಿದ್ದ ನಂತರ ಅದರಲ್ಲಿ ಕೆಲವು 3 ತಿಂಗಳಾಗ್ಬೋದು, ಕೆಲವೊಬ್ಬರಿಗೆ 6 ತಿಂಗಳಾಗ್ಬೋದು. ಅದರ ನಂತರ ನಿಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಬರೋದನ್ನು ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನೋಡಬೇಕಾದ್ರೆ ಮತ್ತು ಮುಂದಿನ ಪ್ರೊಸೆಸ್ ಏನಿದೆ ಅಂತಂದರೆ, ನಂತರ ಇಲ್ಲಿ ಪಿ ಎಮ್ ಕಿಸಾನ್ ಬರುವ ಹಣ ಯಾರಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅದರ ಬಗ್ಗೆ ನೋಡೋಣ. ಯಾರಿಗೆಲ್ಲ ಹಣ ಕ್ಯಾನ್ಸಲ್ ಆಗ್ತಾ ಇದೆ ಅಂತಂದರೆ, ಮೊದಲನೇದಾಗಿ ಒಂದೇ ರೇಷನ್ ಕಾರ್ಡಲ್ಲಿ ಗಂಡು ಅಥವಾ ಹೆಣ್ಣು ಅಂದರೆ ಮನೆ ಯಜಮಾನಿ ಆಗಿರ್ಬೋದು ಅಥವಾ ಅವರ ಹಸ್ಬೆಂಡ್ ಅಥವಾ ಪತಿ ಅಥವಾ ಪತ್ನಿ ಇರ್ಬೋದು, ಇಬ್ಬರ ಹೆಸರಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅವರಿಬ್ಬರ ಹೆಸರಲ್ಲೂ ಕೂಡ FID ನಂಬರ್ ಇದೆ, ಅವರಿಬ್ಬರು ಕೂಡ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ವತಿಯಿಂದ ದುಡ್ಡನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನುವರೆಗೆ ಅಂದರೆ ಸುಮಾರು 17 ಇನ್ಸ್ಟಾಲ್ಮೆಂಟನ್ನು ಅವರ ಖಾತೆಗೆ ಜಮಾ ಕೂಡ ಆಗಿದೆ. ಅಂಥವ್ರಿಗೆ ಯಾಕೆ ದುಡ್ಡನ್ನು ಕ್ಯಾನ್ಸಲ್ ಆಗ್ತಾ ಇದೆ ಅಂತಂದರೆ, ಇವಾಗ ಕೇಂದ್ರ ಸರ್ಕಾರ ವತಿಯಿಂದ ಏನು ಮಾಡಿದ್ದಾರೆ, ಹೊಸದಾಗಿ ರೂಲ್ಸನ್ನು ಮಾಡಿದ್ದಾರೆ. ಆ ರೂಲ್ಸಲ್ಲಿ ಏನಿದೆ ಅಂತಂದರೆ, ರೇಷನ್ ಕಾರ್ಡಲ್ಲಿ ಇದ್ದಂತಹ ಪತಿ ಅಥವಾ ಪತ್ನಿ ಇಬ್ಬರ ಹೆಸರಲ್ಲಿ ಕೂಡ ಲ್ಯಾಂಡ್ ಇದೆ, ಹಾಗೂ ಪಿ ಎಮ್ ಕಿಸಾನ್ ಪೋರ್ಟಲ್ ಕೂಡ ರಿಜಿಸ್ಟ್ರೇಷನ್ ಇದೆ, 17 ಕಂತು ಹಣ ಕೂಡ ಜಮಾ ಮಾಡಲಾಗಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಅಂದರೆ ಈಗ 18, 19, 20ನೇ ಕಂತದಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ದುಡ್ಡು ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಆಟೋಮೆಟಿಕ್ಕಾಗಿ ಒಬ್ಬರ ಹೆಸರಲ್ಲಿ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿದೆ. ಕೆಲವೊಬ್ಬರಿಗೆ ಕ್ಯಾನ್ಸಲ್ ಆಗಿಲ್ಲ, ಇಬ್ಬರಿಗೂ ಕೂಡ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡ್ಬೋದು, ನಿಮ್ಮ ಅಗ್ರಿಕಲ್ಚರ್ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ವಿಸಿಟ್ ಮಾಡಿದ ನಂತರ ಇಬ್ಬರಲ್ಲ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ಕೊಡಲಾಗುತ್ತೆ. ಆ ಸೆಲ್ಫ್ ಡಿಕ್ಲರೇಷನ್ ಫಾರಮನ್ನು ತಗೊಂಡು ಆ ಫಾರ್ಮಲ್ಲಿ ಫಿಲ್ಅಪ್ ಮಾಡಬೇಕು. ಇಬ್ಬರಲ್ಲಿ ಪತಿಗೆ ಆಗಲಿ ಅಥವಾ ಪತ್ನಿಗಾಗಲಿ ದುಡ್ಡನ್ನು ಜಮಾ ಮಾಡಿ ಅಂತ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ ನಂತರ ಬರ್ತಕ್ಕಂಥ ಹಣ ಏನು ಪಿ ಎಮ್ ಕಿಸಾನ್ ಹಣ ಬರುತ್ತೆ, ಆ ಇನ್ಸ್ಟಾಲ್ಮೆಂಟ್ ಹಣ ಇಬ್ಬರಲ್ಲಿ ಒಬ್ಬರಿಗೆ ಜಮಾ ಆಗುತ್ತೆ. ಅದರಲ್ಲಿ ಕೆಲವೊಬ್ಬರಿಗೆ ಏನಾಗ್ತಾ ಇದೆ, ಆಟೋಮೆಟಿಕ್ಕಾಗಿ ಒಬ್ಬರದು ಕ್ಯಾನ್ಸಲ್ ಆಗಿದೆ, ಒಬ್ಬರದು ದುಡ್ಡು ಬರ್ತಾ ಇದೆ. ಅಂಥ ವೇಳೆ ಏನು ಮಾಡ್ತಾರೆ ಅಂದರೆ, ಇಬ್ಬರಲ್ಲಿ ಆಟೋಮೆಟಿಕ್ಕಾಗಿ ಕ್ಯಾನ್ಸಲೇ ಆಗಿದೆ, ಅದನ್ನು ಅದೇ ರೀತಿಯಾಗಿ ಕ್ಯಾನ್ಸಲ್ ಆಗಲಿ, ಒಬ್ರದ್ದು ಆದರೂ ದುಡ್ಡನ್ನು ಜಮಾ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ನೀವೇನು ಮಾಡಿ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಂತರ ಫ್ರೆಂಡ್ಸಲ್ಲಿ ಪಿ ಎಮ್ ಕಿಸಾನ್ ಹಣ ಬರಬೇಕಾದ್ರೆ ಏನೇನು ಫಾಲೋ ಮಾಡಬೇಕು, ಸುಮಾರು ಇವಾಗ ನೋಡ್ಬೋದು, ಪ್ರತಿಯೊಬ್ಬರಿಗೆ 17ನೇ ಕಂತಿನ ಹಣವರೆಗೂ ಆರಾಮಾಗಿ ಈಸಿಯಾಗಿ ಜಮಾ ಆಗಿದೆ. ನೆಕ್ಸ್ಟ್ 18, 19ನೇ ಇನ್ಸ್ಟಾಲ್ಮೆಂಟ್ ಕೂಡ ಭಾಳಷ್ಟು ರೈತರಿಗೆ ಹಣವನ್ನು ಜಮಾ ಆಗಿಲ್ಲ. ಅಂಥ ರೈತರು ಮಾಡಬೇಕಾದ ಪ್ರೊಸೀಜರ್ ಏನಿದೆ ಅಂತಂದರೆ,
ಮೊಟ್ಟ ಮೊದಲನೇದಾಗಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ವತಿಯಿಂದ ಒಂದು ರಿಲೀಸ್ ಮಾಡಿದಂಥ 19ನೇ ಇನ್ಸ್ಟಾಲ್ಮೆಂಟನ್ನು ತುಂಬ ಜನರಿಗೆ ಜಮಾ ಆಗಿಲ್ಲ. ಅಂದರೆ 24ನೇ ಫೆಬ್ರವರಿ 2025ರಂದು ಒಂದು ಹಣವನ್ನು ಜಮಾ ಮಾಡಲಾಗಿದೆ 19ನೇ ಇನ್ಸ್ಟಾಲ್ಮೆಂಟು. ಅದರಲ್ಲಿ 18 ಹಾಗೂ 19ನೇ ಇನ್ಸ್ಟಾಲ್ಮೆಂಟ್ ಕೂಡ ಭಾಳ ಈಗ ಜನರಿಗೆ ಪೆಂಡಿಂಗ್ ಇದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಈ KYC ಮ್ಯಾಂಡೇಟ್ರಿ ಅಂತ ಕಂಪಲ್ಸರಿ ಆಗಿ ಈ KYC ಮಾಡುವಂಥ ಆಪ್ಷನನ್ನು ಕೊಡಲಾಗಿದೆ. ಈ ಒಂದು KYC ಮಾಡೋದಂಥ ಪ್ರೊಸೀಜರ್ ಏನಿದೆ ಅಂತಂದರೆ KYC ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎರಡನೇದಾಗಿ ನೋ ಯುವರ್ ಸ್ಟೇಟಸ್ ಅಂತ ಆಪ್ಷನ್ ಇದೆ. ಇಲ್ಲಿ ಕೂಡ ನಿಮ್ಮ ಸ್ಟೇಟಸಲ್ಲಿ ನೋಡಿಕೊಂಡು ಯಾಕೆ ದುಡ್ಡನ್ನು ಬರ್ತಾ ಇಲ್ಲ ಅದು ಕೂಡ ಡೀಟೇಲ್ಸ್ ಆಗಿ ನೋಡಬೇಕಾದ್ರೆ ನಾವು ಇಲ್ಲಿ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಈ ಥರ ಒಂದು ಆಪ್ಷನ್ ಬರುತ್ತೆ. ಮೊದಲನೇದಾಗಿ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ನಂಬರ್ ಎಂಟ್ರಿ ಮಾಡು OTP ತೆಗೆದುಕೊಳ್ಬೋದು. ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಏನು ಎಂಟ್ರಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗದ್ದಲ್ಲಿ ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸರ್ಚ್ ಬೈ ಮೊಬೈಲ್ ನಂಬರಿಂದ ಕೂಡ ನೀವು ಸರ್ಚ್ ಮಾಡ್ಬೋದು, ಆಧಾರ್ ನಂಬರಿಂದ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಮೊದಲನೇದಾಗಿ ಮೊಬೈಲ್ ನಂಬರಿಂದ ಸರ್ಚ್ ಮಾಡಬೇಕಾದ್ರೆ ಏನೇನು ತೊಂದರೆಗಳು ಬರುತ್ತೆ ಅಂತಂದರೆ ಮೊದಲನೇದಾಗಿ ನಿಮಗೆ PM ಕಿಸಾನ್ ಏನು ರಿಜಿಸ್ಟ್ರೇಷನ್ ಆಗಿದೆ, ಪತಿ ಅಥವಾ ಪತ್ನಿ ಇಬ್ಬರ ಹೆಸರಲ್ಲಿ ಒಂದೇ ಮೊಬೈಲ್ ನಂಬರಿಂದ ರಿಜಿಸ್ಟ್ರೇಷನ್ ಆಗಿತ್ತು ಅಂಥ ವೇಳೆ ನಿಮಗೆ ಮೊಬೈಲ್ ನಂಬರಿಂದ ಸರ್ಚ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾಗಿ ರಿಜಿಸ್ಟ್ರೇಷನ್ ನಂಬರನ್ನು ಕಾಣೋದಿಲ್ಲ. ಅದಕ್ಕೋಸ್ಕರ ಬೆಸ್ಟ್ ಆಪ್ಷನ್ ಅಂತಂದರೆ ನೀವು ಆಧಾರ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡ್ಬೋದು. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲೊಂದು ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಆಪ್ಷನ್ ಬರುತ್ತೆ. ನೀವೇನು ಮಾಡಬೇಕಂತಂದರೆ ಈ ಒಂದು ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆದಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಹಾಕಿದ ನಂತರ ಮೊದಲನೇ ಇನ್ಸ್ಟಾಲ್ಮೆಂಟಿಂದ ಇನ್ನುವರೆಗೆ ಯಾವ ಇನ್ಸ್ಟಾಲ್ಮೆಂಟ್ 18, 19 ಇನ್ಸ್ಟಾಲ್ಮೆಂಟ್ ಏನು ಬಂದಿದೆ, ಯಾವ ಇನ್ಸ್ಟಾಲ್ಮೆಂಟ್ ಒಂದು ದುಡ್ಡು ಜಮಾ ಆಗಿದೆ, ಯಾವ ಅಕೌಂಟಿಗೆ ಜಮಾ ಆಗಿದೆ, ಯಾವ ಡೇಟಿಗೆ ಜಮಾ ಆಗಿದೆ, ಯಾವ ಕಾರಣಕ್ಕೆ ಜಮಾ ಆಗಿಲ್ಲ ಅದು ಕೂಡ ನೀವು ಡೀಟೇಲ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಎಲ್ಲ ಕಂತಿನ ಡೀಟೇಲ್ಸ್ ಕೂಡ ಇಲ್ಲಿ ನೋಡ್ಕೋಬೋದು. ಸೊ ನೆಕ್ಸ್ಟ್ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ PM ಕಿಸಾನ್ನ 18 ಹಾಗೂ 19ನೇ ಕಂತಿನ ಹಣ ಬಾರದ ಕಾರಣಗಳೇನು, ಯಾಕೆ ಹಣವನ್ನು ಜಮಾ ಆಗಿಲ್ಲ ಅಂತಂದರೆ ಇವೊಂದು ಕಂಪಲ್ಸರಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಆಧಾರ್ ಸೀಡಿಂಗನ್ನು ನೀವು ಮುಂಚೆ ಏನಿತ್ತು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಯಾವುದನ್ನು PM ಕಿಸಾನ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅಕೌಂಟು ಆ ಅಕೌಂಟಿಗೆ ದುಡ್ಡು ಬರ್ತಾಯಿತ್ತು 17ನೇ ಕಂತಿನವರೆಗೂ. ಇವು ನೆಕ್ಸ್ಟ್ 18, 19ನೇ ಕಂತಿನ ಯಾರ್ಯಾರಿಗೆ ಜಮಾ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರಿಗೂ ನೀವು ಆಧಾರ್ ಸೀಡಿಂಗ್ ಯಾರಿಗೆ ಆಧಾರ್ ಸೀಡಿಂಗ್ NPCI ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂದರೆ ಆಧಾರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂಥ ಒಂದು ರೈತರಿಗೆ ಯಾವುದೇ ರೀತಿಯಾಗಿ ದುಡ್ಡು ಜಮಾ ಆಗ್ತಾಯಿಲ್ಲ. ಅಂಥವ್ರಿಗೆ ಜಮಾ ಆಗಬೇಕಾದ್ರೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಆಗಬೇಕು. ಲಿಂಕ್ ಆಗಿದ ನಂತರ ಮತ್ತು ನೀವು ಈ ಒಂದು PM ಕಿಸಾನ್ ಪೋರ್ಟಲಲ್ಲಿ ಈ KYCಯನ್ನು ಕಂಪಲ್ಸರಿ ಮಾಡ್ಕೋಬೇಕು. ಈ KYCಯನ್ನು ಮಾಡಬೇಕಾದ್ರೆ 2 ಆಪ್ಷನ್ಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ PM ಕಿಸಾನ್ ಆಫಿಷಿಯಲ್ ವೆಬ್ಸೈಟಲ್ಲಿ ಏನಿದೆ ಆಧಾರ್ ನಂಬರ್ ಎಂಟ್ರಿ ಮಾಡಿಕೊಂಡು ಅಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ಏನಾದರೂ KYC ಪೆಂಡಿಂಗ್ ಇದ್ದರೆ ಆ ಒಂದು KYCಯನ್ನು ಮಾಡ್ಕೋಬೋದು. ಅದಲ್ಲದೆ ಕೆಲವೊಬ್ಬರಿಗೆ ಏನಿದೆ ಬಯೋಮೆಟ್ರಿಕ್ KYC ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಈ ಒಂದು ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಬ್ಬರಿಗೆ ಏನಾಗುತ್ತೆ ಇಲ್ಲಿ ಬಯೋಮೆಟ್ರಿಕ್ KYC ಪೆಂಡಿಂಗ್ ಅಂತ ಆಪ್ಷನ್ ಬರ್ತಾ ಇದೆ. ಅಂಥವ್ರು ಏನು ಮಾಡಬೇಕಂದ್ರೆ ಈ ಒಂದು ಬಯೋಮೆಟ್ರಿಕ್ KYCಯನ್ನು ಮಾಡಬೇಕಾದ್ರೆ ನಿಮ್ಮ ಹತ್ತಿರದ CSC ಸೆಂಟರ್ಗೆ ವಿಸಿಟ್ ಮಾಡಬೇಕು. CSC ಸೆಂಟರ್ಗೆ ವಿಸಿಟ್ ಮಾಡಿದ ನಂತರ PM ಕಿಸಾನ್ ಯೋಜನೆಯಲ್ಲಿ ನಿಮಗೆ KYC ಬಯೋಮೆಟ್ರಿಕ್ ಮೂಲಕ ಮಾಡಿಸಬೇಕಾಗಿದೆ ಅಂತ ಹೇಳಿದ್ರೆ ಅವರು ಬಯೋಮೆಟ್ರಿಕ್ ಮೂಲಕ ನಿಮ್ಮ KYCಯನ್ನು ಪೆಂಡಿಂಗನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಅಂಥವ್ರಿಗೆ ಈ ಒಂದು KYC ಕ್ಲಿಯರ್ ಆಗುತ್ತೆ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಈಸಿಯಾಗಿ ನಿಮ್ಮ ಈ ಒಂದು ಬರ್ತಕ್ಕಂಥ 20ನೇ ಇನ್ಸ್ಟಾಲ್ಮೆಂಟನ್ನು ಇವಾಗ ಸುಮಾರು ಒಂದು ತಿಂಗಳಲ್ಲಿ ಒಂದು 20ನೇ ಕಂತಿನ ಇನ್ಸ್ಟಾಲ್ಮೆಂಟನ್ನು ಜಮಾ ಆಗಲಿದೆ. ಅದಕ್ಕಿಂತ ಮುಂಚೆ ನೀವು ಇವೆಲ್ಲ ಒಂದು ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಸೀಡಿಂಗ್ ಮಾಡ್ಕೋಬೇಕು ಹಾಗೂ PM ಕಿಸಾನಲ್ಲಿ KYC ರಿಜಿಸ್ಟರ್ ಮಾಡಬೇಕು. ಆಲ್ರೆಡಿ ನಿಮಗೆ ಏನಾದರೂ 18 ಹಾಗೂ 19ನೇ ಕಂತಿನ ಏನಾದರೂ ಹಣ ಜಮಾ ಆಗಿದ್ದರೆ ಅಂಥವ್ರಿಗೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವರಿಗೆ ಈಸಿಯಾಗಿ ನಿಮ್ಮ ಖಾತೆಗೆ ಈ ಒಂದು 20ನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಮಾಡೋಂಥ ಪ್ರೊಸೆಸ್ ಇದೆ. ಯಾರ್ಯಾರು ಇನ್ನವರೆಗೆ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಹೊಲ ಲ್ಯಾಂಡ್ ಏನಾದರೂ ಖರೀದಿ ಮಾಡಿದರೆ ಈ ಒಂದು ಆಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಬೋದು. ಅಗ್ರಿಕಲ್ಚರ್ ಆಫೀಸಲ್ಲೂ ಕೂಡ ನೀವೊಂದು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಬೋದು.
ಸೊ ಇನ್ನಿವರೆಗೆ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದಾರ, ಯಾರಿಗೆಲ್ಲ ಇನ್ನೂ ಹೊಸದಾಗಿ ರೈತರು ಏನಾದರೂ ಹೊಲ ಖರೀದಿ ಮಾಡಿದರೆ ಅಥವಾ ಯಾರ್ಯಾರು ಇನ್ನೂ ಖರೀದಿ ಮಾಡಿದಾರ ಆಲ್ರೆಡಿ, ಇನ್ನವ್ರಿಗೆ ಯಾರಿಗೆ ಇವೆಲ್ಲ ದುಡ್ಡು ಅನ್ನೋದು ಜಮಾ ಆಗೋದನ್ನು ಪ್ರಾಬ್ಲಮ್ ಆಗ್ತದೆ. ಪ್ರತಿಯೊಬ್ಬ ರೈತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.